ಟೀಕೆ ಮಾಡ್ತಾ ಇಲ್ಲ ಅಥವಾ ನಮ್ಮ ಸರ್ಕಾರಕ್ಕೆ ನಾನು ಸಲಹೆ ಕೊಡ್ತೀನಿ ಅಂತಲ್ಲ ಅಥವಾ ನಿಮ್ಮ ಮಾತಿಗೆ ನಾನು ಪ್ರತಿಕ್ರಿಯಿಸ್ತೀನಿ ಅಂತಲ್ಲ. ಉತ್ತರ ಕರ್ನಾಟಕದ ಜನ ನಾವು ಹೇಗೆ ನಮ್ಮನ್ನು ಅಭಿವೃದ್ಧಿಗೊಳಿಸ್ಬೋದು ಅನ್ನುವ ಪ್ರಾರ್ಥನೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರಲ್ವಾ? ಉತ್ತರ ಕರ್ನಾಟಕದ ಬಗ್ಗೆ ನಮ್ಮ ವಿಧಾನಸಭೆಯಲ್ಲಿ ಮಾನ್ಯ ಸದಸ್ಯರುಗಳು ಕಾನೂನು ಮಾಡಿಕೊಡ್ಬೇಕಾದ್ರೆ ನಾನು ಯಾರನ್ನು ಕೇಳಬೇಕು? ಬರೀ ನಮ್ಮ ಪಕ್ಷದವ್ರನ್ನ ಅಷ್ಟೇ ಕೇಳಿದ್ರೆ ನಡೆಯುತ್ತಾ? ನಾನು ನಿಮಗೂ ಪ್ರಾರ್ಥನೆ ಮಾಡಬೇಕು, ವಿನಂತಿ ಮಾಡಬೇಕು, ಒತ್ತಾಯ ಮಾಡಬೇಕು. ಆದ್ದರಿಂದ ನಮಗೆ ಮಾತನಾಡೋದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನು ನಿಯಮಗಳ ಅಡ್ಡಿಲ್ಲ. ಹಾಗೂ ಇಲ್ಲಿ ಪ್ರೆಸಿಡೆಂಟ್ಸ್ ಇವೆ. ನೀವು ತೆಗಿಸಿ ನೋಡಿರ್ಬೇಕಾರೆ ಸಂವಿಧಾನದ ಬಗ್ಗೆ ಮಾತನಾಡುವಾಗ, ಚುನಾವಣಾ ಸುಧಾರಣಾ ಕ್ರಮಗಳನ್ನು ಮಾತನಾಡುವಾಗ ಮಂತ್ರಿಗಳು ಮಾತಾಡಿದ್ದಾರೆ, ಅಧ್ಯಕ್ಷರ ಪೀಠದಿಂದ ಅಧ್ಯಕ್ಷರು ಮಾತನಾಡಿದ್ದಾರೆ. ಇವೆಲ್ಲ ಉದಾಹರಣೆ ಇರುವಾಗ ಮಾತನಾಡೋದಕ್ಕೆ ಏನೂ ತೊಂದರೆ. ಆದರೆ ನಾನು ಮಾತಾಡೋದರಲ್ಲಿ ಇಂಥ ವಿಷಯಕ್ಕೆ ತಕರಾರು ಇತ್ತು ನಮ್ಮದು ಅಂತ ಹೇಳಿದರೆ ಅದನ್ನು ನಾನು ಪರಿಗಣಿಸ್ಬೋದು. ಆದರೆ ನನ್ನ ಹಕ್ಕು ಅಥವಾ ನಿಮ್ಮ ಅನುಮತಿ ಮೇಲೆ ನಾನು ಪ್ರಾರಂಭ ಮಾಡಿರೋದ್ರಿಂದ ತಾವು ತಮ್ಮ